ನಾಡಿನ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆಯವರ ಒಂದು ನೇತೃತ್ವದಲ್ಲಿ ಇವತ್ತು ಪ್ರಪಂಚದಾದ್ಯಂತ ಗಮನ ಸೆಳೆಯುವಂಥ ರೀತಿಯಲ್ಲಿ ಧರ್ಮಸ್ಥಳ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇಂಥ ಕ್ಷೇತ್ರದ ಬಗ್ಗೆ ಇತ್ತೀಚಿನ ಕೆಲವು ವರ್ಷಗಳಿಂದ ಕೆಲ ಕಿಡಿಗೇಡಿಗಳು ಅವರ ಸ್ವಾರ್ಥವನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ, ಸ್ವಾರ್ಥ ಸಾಧನೆಗೋಸ್ಕರ ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರಗಳನ್ನು ಮಾಡಿಕೊಂಡು ಆ ಕ್ಷೇತ್ರದ ಪಾವಿತ್ರ್ಯವನ್ನು ಹಾಳು ಮಾಡಬೇಕು ಅಂತಕ್ಕಂಥ ಹುನ್ನಾರವನ್ನು ಸಂಚನ್ನು ರೂಪಿಸ್ತಾ ಇದ್ದಾರೆ. ಇಂಥ ಕಿಡಿಗೇಡಿಗಳಿಂದ, ಸುಳ್ಳು ಸುದ್ದಿಗಳಿಂದ ಇವತ್ತು ನಮ್ಮ ಧರ್ಮಸ್ಥಳದ ಭಕ್ತರಿಂದ ಏನೈತೆ ಮಂಜುನಾಥ ಸ್ವಾಮಿ ಭಕ್ತರಿಂದ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ನೋವುಂಟಾಗಿರ್ತಕ್ಕಂಥದ್ದು. ಇಂಥ ನೋವಿನಿಂದ ಹೊರಬಂದು ಇವತ್ತು ನಾವು ಆ ಕ್ಷೇತ್ರವನ್ನು ಸಂರಕ್ಷಣೆ ಮಾಡಲೇಬೇಕು ಅಂತಕ್ಕಂಥ ಒಂದು ಛಲವನ್ನು ಇವತ್ತು ಭಕ್ತಾದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖೇನ ಆ ಕಿಡಿಗೇಡಿಗಳು ಏನಿದ್ದಾರೆ ಇವತ್ತು ಅಪವಿತ್ರತೆಯನ್ನು ಮಾಡ್ತಕ್ಕಂಥ, ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಮತ್ತು ಕ್ಷೇತ್ರದ ಪಾವಿತ್ರ್ಯವನ್ನು ಹಾಳು ಮಾಡಬೇಕು ಅಂತಕ್ಕಂಥ ಹುನ್ನಾರ ಸಂಚನ್ನು ಮಾಡಿಸ್ತಕ್ಕಂಥ, ಜೊತೆಗೆ ಈ ಕಿಡಿಗೇಡಿಗಳಿಗೆ ಬೆನ್ನೆಲುಬಾಗಿ ಭಾಳಷ್ಟು ಒಳಸಂಚಿನ ಒಂದು ಕೆಲ ಮಿಷನರಿಗಳು, ಬೇರೆ ಬೇರೆಯ ಸಂಸ್ಥೆಗಳು ಕೆಲಸ ಮಾಡ್ತಿರೋದ್ರಿಂದ ಸೂಕ್ತವಾಗಿರ್ತಕ್ಕಂಥ ನಮ್ಮ ಸರ್ಕಾರ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕು. ಏನು ಈ ದಂಧೆಕೋರರಿದ್ದಾರೆ, ಈ ಸ್ವಾರ್ಥ ಸಾಧನೆಗೋಸ್ಕರ ಕ್ಷೇತ್ರದ ಪಾವಿತ್ರ್ಯವನ್ನು ಹಾಳು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ತನಿಖೆ ಮಾಡಬೇಕು. ಅವರ ಪೂರ್ವಾಪರಗಳನ್ನು ತಿಳ್ಕೋಬೇಕು. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒಂದು ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಮನವಿಯನ್ನು ನಾವು ಭಕ್ತರಿಂದ ಮಾಡೋ ಒಂದು ದಿಸೆಯಲ್ಲಿ ಇದೇ ತಿಂಗಳ ಬುಧವಾರ ನಮ್ಮ ಏನು 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ, ಅಂದರೆ ಮಹಾನಗರ ಪಾಲಿಕೆ ಆವರಣದಿಂದ ಬೃಹತ್ತಾಗಿರ್ತಕ್ಕಂಥ ಒಂದು ಜಾಥವನ್ನು ಸಂಘಟನೆ ಮಾಡಿ ಭಕ್ತರಿಂದ ಜಾಥವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೌರಿನಾಥ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಜಾಥಾದಲ್ಲಿ, ಬೃಹತ್ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರಿಂದ ಇದೆ ಸಹಸ್ರೆಯಲ್ಲಿ ಭಾಗವಹಿಸಿ ಈ ಪುಣ್ಯಕ್ಷೇತ್ರದ ಸಂರಕ್ಷಣೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಮತ್ತು ಆಗ್ರಹಪೂರ್ವಕವಾಗಿರ್ತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊತೇವೆ. ಕ್ಷೇತ್ರ ಮಂಜುನಾಥ ದೇವಾಲಯ ಹಾಗೂ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆಯವರ ಪಾವಿತ್ರತೆಗೆ ಕಳಂಕ ತರುತ್ತಿರುವ ಬಗ್ಗೆ ಹಾಗೂ ಅನಾಮಿಕ ವ್ಯಕ್ತಿಯನ್ನು ಬಳಸಿಕೊಂಡು ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮ್ಮರೋಡಿ, ಜಯಂತ ಟಿ, ಮೊಹಮ್ಮದ್ ಸಮೀರ್ ಹಾಗೂ ಇತರರ ಒಳಸಂಚಿನ ವಿರುದ್ಧ ಈಗ ಇರುವ ತನಿಖಾ ತಂಡದಿಂದ ರಾಷ್ಟ್ರೀಯ ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಶ್ರೀ ಕ್ಷೇತ್ರದ ಭಕ್ತಾಭಿಮಾನಿಗಳೆಲ್ಲರೂ ಸೇರಿ ದಿನಾಂಕ 13/10/25 ಬುಧವಾರ 10 ಗಂಟೆಗೆ ಟೌನ್ ಹಾಲ್ ಸರ್ಕಲ್ನಿಂದ ಮಹಾತ್ಮ ಗಾಂಧಿ ರಸ್ತೆ ಮುಖಾಂತರ ಜಿಲ್ಲಾ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ನೀಡಲಿದ್ದೇವೆ. ಶ್ರೀ ಕ್ಷೇತ್ರಾಭಿಮಾನಿಗಳೆಲ್ಲರೂ, ತುಮಕೂರಿನ ಎಲ್ಲ ಕ್ಷೇತ್ರಾಭಿಮಾನಿಗಳೆಲ್ಲರೂ ಸೇರಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತೇನೆ.